ನಟಿ ನಯನತಾರ ಅವರು ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಲಾಂಚ್ ಇವೆಂಟ್ಗೆ ಆಗಮಿಸಿದ್ದು ಬಹುತೇಕರಿಗೆ ಅಚ್ಚರಿ ಉಂಟು ಮಾಡಿತ್ತು. ಸಾಮಾನ್ಯವಾಗಿ ನಯನತಾರ ಅವರು ಯಾವುದೇ ಇವೆಂಟ್ಗಳಿಗೆ ಹೋಗೋದಿಲ್ಲ, ತಮ್ಮದೇ ಸಿನಿಮಾ ಪ್ರಮೋಷನ್ನಲ್ಲಿಯೂ ಕಾಣಿಸಿಕೊಳ್ಳೋದಿಲ್ಲ. ಇತ್ತೀಚೆಗೆ ನಯನತಾರ ಅವರು ಈ ರೀತಿಯ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಆದರೆ ವಿಶೇಷವಾಗಿ ಟಾಕ್ಸಿಕ್ ಸಿನಿಮಾ ಇವೆಂಟ್ಗೆ ಬಂದಿದ್ರು. ರಾಕಿಂಗ್ ಸ್ಟಾರ್ ಯಶ್ ಅವರ ಮೇಲಿನ ಪ್ರೀತಿಗೆ, ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಬಾಂಧವ್ಯಕ್ಕೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ರು. ಎಲ್ಲರ ಬಗ್ಗೆನೂ ಬಹಳ ವಿಶೇಷವಾಗಿ ಮಾತನಾಡಿದ್ರು. ಮುಖ್ಯವಾಗಿ ಗೀತು ಮೋಹನ್ ದಾಸ್ ಅವರ ಜೊತೆಗೆ ನಟಿಸಿದ ಕ್ಷಣವನ್ನ ಬಿಚ್ಚಿಟ್ಟರು. ಗೀತು, ನಿಮ್ಮ ಬಗ್ಗೆ ನಾನೇನು ಹೇಳಲಿ? ಗೀತು ಮತ್ತು ನನ್ನ ನಡುವೆ ಸುದೀರ್ಘ ಹಾಗೂ ಸುಂದರವಾದ ಬಂಧವಿದೆ. ನಾವು ಸುಮಾರು 20 ವರ್ಷಗಳ ಹಿಂದೆ ಒಂದು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ದೆವು. ಆಗಿನ ಗೀತು ಬೇರೆಯೇ ಆಗಿದ್ರು. ಆದರೆ ಈಗ ಅವರು ಈ ಸಿನಿಮಾಗಾಗಿ ಕರೆ ಮಾಡಿದಾಗ ನನಗೆ ಕೊಂಚ ಹಿಂಜರಿಕೆ ಇತ್ತು. ಯಾಕಂದರೆ ಸಿನಿಮಾದಲ್ಲಿ ಅನೇಕ ನಟರಿದ್ದರು. ಸಾಮಾನ್ಯವಾಗಿ ಹೆಚ್ಚು ನಟರಿರುವ ಸಿನಿಮಾಗಳನ್ನು ಆಯ್ಕೆ ಮಾಡುವಾಗ ನಾನು ಕೊಂಚ ಜಾಗರೂಕಳಾಗಿರುತ್ತೇನೆ. ಗೀತು ಕರೆ ಮಾಡಿದಾಗ ಇಲ್ಲ, ನಾನು ಈ ಸಿನಿಮಾ ಮಾಡಲು ಸಾಧ್ಯ ಇಲ್ಲ ಅನಿಸುತ್ತೆ ಅಂತ ಹೇಳಿದ್ದೆ. ಆಗ ಅವರು ನನ್ನ ಬಳಿ 10 ಪ್ರಶ್ನೆಗಳನ್ನು ಕೇಳಿದ್ರು. ಕೊನೆಗೆ ಸರಿ, ನೀವೇ ಬಂದು ಕತೆ ಹೇಳಿ ಅಂತ ಹೇಳಿದೆ. ಅವರು ನನಗೆ ಕತೆ ಹೇಳಿದ್ರು. ಆ ಕ್ಷಣದಿಂದಲೇ ಯಾರೀ ಮಹಿಳೆ ಅಂದುಕೊಂಡೆ. ನಾವು ಇದುವರೆಗೆ ಕಾಣದಂತಹ ನಿರ್ದೇಶಕಿ ಗೀತು ಮೋಹನ್ ದಾಸ್ ಎಂದು ಆಶ್ಚರ್ಯವಾಯಿತು ಅಂತ ಕಾರ್ಯಕ್ರಮದಲ್ಲಿ ನಯನತಾರ ಹೇಳಿದ್ದಾರೆ. ಗೀತು, ಓರ್ವ ನಿರ್ದೇಶಕಿಯಾಗಿ ನಿಮ್ಮ ಬಗ್ಗೆ ಹೇಳಲು ನನ್ನ ಬಳಿ ಬಹಳಷ್ಟಿದೆ. ಆದರೆ ಸಮಯದ ಅಭಾವವಿದೆ. ನಿರ್ದೇಶಕಿಯಾಗಿ ನಿಮ್ಮ ದೂರದೃಷ್ಟಿ ಮತ್ತು ಸಾಮರ್ಥ್ಯದ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಆದರೆ ಓರ್ವ ಮಹಿಳೆಯಾಗಿ ನೀವು ಪ್ರತಿಯೊಬ್ಬ ನಟ ನಟಿಯರನ್ನು ನೋಡಿಕೊಂಡ ರೀತಿ, ಆ ಪ್ರೀತಿ ನಿಜಕ್ಕೂ ಶ್ಲಾಘನೀಯ. ಪ್ರತಿಯೊಬ್ಬ ನಟನಿಗೂ ಕಷ್ಟದ ಅಥವಾ ಭಾವುಕ ಕ್ಷಣಗಳಿದ್ದಾಗ ನೀವು ಅವರ ಕೈ ಹಿಡಿದು ಜೊತೆಗೆ ನಿಂತಿದ್ದೀರಿ. ನಿಮ್ಮ ಈ ಗುಣದಿಂದಾಗಿ ನಾವೆಲ್ಲರೂ ನಿಮ್ಮನ್ನು ಪ್ರೀತಿಸ್ತೇವೆ. ನೀವು ಅತ್ಯದ್ಭುತ ಗೀತು ಅಂತ ಬಹುಭಾಷಾ ತಾರೆ ನಟಿ ನಯನತಾರ ಅವರು ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಹೇಳಿದ್ದಾರೆ. ನಯನತಾರ ಅವರ ಈ ಮಾತುಗಳನ್ನು ಕೇಳುತ್ತಿದ್ದಂತೆ ಅಭಿಮಾನಿಗಳು ಗೀತು ಮೋಹನ್ ದಾಸ್ ಮತ್ತು ನಯನತಾರ ಅವರು ನಟಿಸಿದ ಸಿನಿಮಾ ಯಾವುದು ಅಂತ ಹುಡುಕಾಟ ನಡೆಸಿದ್ದಾರೆ. ಮಲಯಾಳಂ ಭಾಷೆಯ ರಾಪಕಲ್ ಸಿನಿಮಾ 2005ರಲ್ಲಿ ಈ ಸಿನಿಮಾ ಬಿಡುಗಡೆ ಆಗಿತ್ತು. ಮಲಯಾಳಂ ಸೂಪರ್ ಸ್ಟಾರ್ ಹಿರಿಯ ನಟ ಮಮ್ಮುಟ್ಟಿ ಅವರು ನಾಯಕರಾಗಿದ್ದರು. ನಟಿ ನಯನತಾರ ನಾಯಕಿಯ ಪಾತ್ರ ಮಾಡಿದ್ರು. ಮತ್ತೋರ್ವ ನಾಯಕಿ ಪಾತ್ರದಲ್ಲಿ ನಟಿ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ನಟಿಸಿದ್ರು. ಪ್ರೀತಿ, ನಿಷ್ಠೆ ಮತ್ತು ಕುಟುಂಬದ ಬಾಂಧವ್ಯವನ್ನು ಸಾರುವ ಮಲಯಾಳಂನ ಒಂದು ಶ್ರೇಷ್ಠ ಚಲನಚಿತ್ರ ಇದಾಗಿದೆ. ಸೇವಕನಾಗಿ ಬೆಳೆದ ಅನಾಥನೊಬ್ಬ ಇಡೀ ಕುಟುಂಬದ ಜೀವಳವಾಗುವ ಕಥೆಯೇ ರಾಪಕಲ್. ಕಮಲ್ ನಿರ್ದೇಶನದ ಈ ಅದ್ಭುತ ಕೌಟುಂಬಿಕ ಚಿತ್ರದಲ್ಲಿ ಮಮ್ಮುಟ್ಟಿ, ನಯನತಾರ ಹಾಗೂ ಗೀತು ಮೋಹನ್ ದಾಸ್ ಅತ್ಯುತ್ತಮ ಭಾವನಾತ್ಮಕ ಪಾತ್ರಗಳನ್ನು ಮಾಡಿದ್ರು.